ಎಲ್ಲರಿಗೂ ಶುಭೋದಯ. ಹೊಸನಿಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಸ್ನೇಹಿತರೊಡನೆ ಕ್ಷೇತ್ರ ದರ್ಶನ ಅಂತ ಹೇಳಿ ಘಟ್ಟದ ಕೆಳಗಿನ ಎಲ್ಲ ದೇವಸ್ಥಾನಕ್ಕೂ ಬಂದಿದ್ವಿ. ನಿನ್ನೆ ಕಟೀಲು ದುರ್ಗಾ ಪರಮೇಶ್ವರಿ ದರ್ಶನ ಮಾಡಿ ಇವತ್ತು ನಾವು ಕಲಿಯುಗದಲ್ಲಿ ಅತ್ಯಂತ ಶೀಘ್ರವಾಗಿ ಫಲವನ್ನು ಕೊಡುವಂತಹ ದೇವರು ಕ್ಷಿಪ್ರ ಅಂತಂದ್ರೆ ಗಣಪತಿಯ ದರ್ಶನ ಅಂದ್ರೆ ಸೌತ್ ತಡ್ಕ ಅಂತ ಹೇಳಿ ಇಲ್ಲಿ ಒಂದು ಕ್ಷೇತ್ರ ಬರ್ತದೆ. ಗಣಪತಿ ಅತ್ಯಂತ ಶಕ್ತಿಶಾಲಿಯಾದಂತಹ ಗಣಪತಿ. ಅದರ ಮಹತ್ವ, ಅದರದ್ದು ಸ್ಥಳ ಮಹಾತ್ಮೆಯನ್ನ ಅಲ್ಲಿ ಹೋದಾಗ ತಿಳಿಸ್ತೀನಿ. ಇವರು ಎಲ್ಲರೂ ನಮ್ಮ ಸ್ನೇಹಿತರು, ಎಲ್ಲರೂ ಸೇರಿ ಬಂದಿದ್ದೀವಿ. ಧರ್ಮಸ್ಥಳಕ್ಕೆ ಹೋಗಿದ್ವಿ. ಧರ್ಮಸ್ಥಳದಲ್ಲಿ ತುಂಬಾ ರಶ್ ಇತ್ತು, ಹಾಗಾಗಿ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಇಲ್ಲಿ ಅನುಕೂಲ ಆಯಿತು ಇಲ್ಲಿ ವಿಡಿಯೋ ಮಾಡೋದಕ್ಕೆ. ಹಾಗಾಗಿ ಮುಂದೆ ತೋರಿಸ್ತೀನಿ ಏನು ವಿಶೇಷ ಅಂತ. ಆಗಲೇ ಹೇಳಿದ ಹಾಗೆ ಈ ಸೌತ್ ತಡ್ಕ ಮಹಾಗಣಪತಿ ದರ್ಶನಕ್ಕೆ ಬಂದಿದ್ವಿ. ಇಲ್ಲಿನ ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿನ ಜನರ ನಂಬಿಕೆ, ಅಂದ್ರೆ ಈ ದೇವಸ್ಥಾನದ ಒಂದು ನಂಬಿಕೆ ಏನಪ್ಪಾ ಅಂತಂದ್ರೆ ಗಂಟೆ ಕಟ್ಟಿದ್ರೆ ಕೆಲಸ ಆಗ್ತದಂತೆ. ಗಂಟೆ ಕಟ್ಟಿ ಕೆಲಸ ಆಗಬೇಕು ಅಂತ ಗಂಟೆಯನ್ನು ಕಟ್ಟಿ, ತದನಂತರದಲ್ಲಿ ಮತ್ತೆ ಕೆಲಸ ಆದಮೇಲೆ ಗಂಟೆಯನ್ನು ಮತ್ತೆ ಪುನಃ ಬಂದು ಕಟ್ಟಬೇಕು ಅಂತ ಇಲ್ಲಿಯ ಪದ್ಧತಿ. ಅದೇ ರೀತಿಯಾಗಿ ಈ ಸೌತ್ ತಡ್ಕ ಮಹಾಗಣಪತಿ ಮಹಾತ್ಮೆ ಏನಪ್ಪ ಅಂತಂದರೆ, ರಾಜಮನೆತನದವರು ನಿರ್ಮಾಣ ಮಾಡಿರ್ತಕ್ಕಂಥ ಗಣಪತಿ ಒಂದು ಬಾರಿ ಶತ್ರುಗಳಿಂದ ವಿಧ್ವಂಸಕ್ಕೊಳಗಾಗಿರ್ತದೆ. ಆದರೆ ಇಲ್ಲಿ ಗೋವಿನ ಹಿಂಡುಗಳು ಆ ಗಣಪತಿಯನ್ನು ಉಳಿಸಬೇಕು ಅಂಥೇಳಿ ಸೌತೆಕಾಯಿ, ಹೇರಳವಾದ ಸೌತೆಕಾಯಿ ಬಂಡಿಯಲ್ಲಿ ಮುಚ್ಚಿ ಆ ಗಣಪತಿಯನ್ನು ಇಟ್ಟಾಗ ಇಲ್ಲಿ ಅದಕ್ಕೆ ಸೌತ್ ತಡ್ಕ ಅಂಥೇಳಿ ಕರೀತಾರೆ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಈ ಸೌತ್ ತಡ್ಕ ಮಹಾಗಣಪತಿ ಏನು ವಿಧ್ವಂಸಗೊಳಿಸ್ಲಿಕ್ಕಾಗಲಾರದೆ ಶತ್ರುಗಳು ಇಲ್ಲಿಂದ ಪರಾರಿ ಆಗ್ತಾರೆ. ಆದ್ದರಿಂದ ಈ ಗರ್ಭಗುಡಿಯೇ ಇಲ್ಲ ಈ ಸೌತ್ ತಡ್ಕ ಗಣಪತಿಗೆ. ಇದೆಲ್ಲ ಸುತ್ತಲೂ ಕ್ಷೇತ್ರ, ಹೂವಿನ ಅಂಗಡಿ, ಮತ್ತು ಗಂಟೆಗಳು. ಇಲ್ಲಿ ವಿಪರೀತವಾಗಿ ಗಂಟೆಗಳ ಬಂಡಿನೇ ಅನ್ಬೋದು. ಇಲ್ಲಿ ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಏನು ಸಂಕಲ್ಪ ಇರ್ತದೆ ಆ ಸಂಕಲ್ಪ ಪೂರ್ಣ ಮಾಡಬೇಕು ಅಂತಂದರೆ ಗಂಟೆಯನ್ನು ಕಟ್ಟಬೇಕು ಅಂತ ಹೇಳ್ತಾರೆ. ಇಲ್ಲೆಲ್ಲ ಗಂಟೆಯನ್ನು ಕಟ್ಟಿದ್ರೆ ಮನಸ್ಸಂಕಲ್ಪ ಪೂರ್ಣ ಆಗ್ತದೆ ಎಂಬುದಾಗಿ ಮಾತಿದೆ. ನೋಡಿ, ಇಲ್ಲಿ ಎಲ್ಲಿ ಹೋದ್ರು, ಯಾವ ಅಂಗಡಿಯಲ್ಲಿ ಹೋದ್ರು ಗಂಟೆಗಳು. ಅಂತಹ ಗಣಪತಿ ಗರ್ಭಗುಡಿಯೇ ಇಲ್ಲ. ಇಲ್ಲಿ ಒಂದು ಮರದ ಕೆಳಗಡೆ ಸನ್ನಿಹಿತನಾಗಿದ್ದಾನೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಇಲ್ಲಿ ಸಾವಿರಾರು ಭಕ್ತರು, ಧರ್ಮಸ್ಥಳಕ್ಕೆ ತುಂಬಾ ಹತ್ತಿರ, ಸಾವಿರಾರು ಭಕ್ತರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಗಂಟೆಯನ್ನು ಕಟ್ಟಿ ಹೋಗ್ತಾರೆ. ಇದೇ ನೋಡಿ ಅದ ಗಣಪತಿ ದೇವಸ್ಥಾನ. ಇಲ್ಲಿ ಆ ಗಣಪತಿಗೆ ಗರ್ಭಗುಡಿಯೇ ಇಲ್ಲ, ಆದರೂ ಪ್ರತಿನಿತ್ಯ ತ್ರಿಕಾಲ ಪೂಜೆ ಎಲ್ಲವೂ ನಡೆಯುವಂತಹ ಜಾಗ. ನೋಡಿ, ಇಲ್ಲಿ ಸಾಲು ಸಾಲಾಗಿ ಗಂಟೆಗಳನ್ನು ಸಂಕಲ್ಪ ಮಾಡಿ ಕಟ್ಟಿದ್ದಾರೆ. ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮನಸ್ಸಿನ ಎಲ್ಲ ಇಚ್ಛೆಗಳನ್ನು 24x7 ಅಂತ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅದರ ಪ್ರಕಾರ ಇಲ್ಲಿ ಎಲ್ಲ ರೀತಿಯಾದಂಥ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ಮಹಾಗಣಪತಿ ದೇವಸ್ಥಾನ ಸೌತ್ ತಡ್ಕ. ಇಲ್ಲಿ ದೇವಸ್ಥಾನದ ಪಕ್ಕದ ಭಾಗದಲ್ಲಿ ಅವಲಕ್ಕಿ ಪ್ರಸಾದ ತುಂಬ ಚೆನ್ನಾಗಿರ್ತದೆ, ಅಷ್ಟದ್ರವ್ಯ ಅವಲಕ್ಕಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇ ಸರ್ವದಾ.
ವಿದ್ಯಾರಂಭ ವಿವಾಹೇಶ ಪ್ರವೇಶ ನಿರ್ಗಮೆ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿದ್ಯತ್ ಸಂಜಾಯತೆ. ಭಗವಂತನ ನಾವು ಬೇರೆ ಬೇರೆ ರೀತಿಯಲ್ಲಿ ಆರಾಧನೆ ಮಾಡ್ತೇವೆ. ವಿಶೇಷವಾಗಿ ಮಕ್ಕಳಿಗೆ ವಿದ್ಯೆಯನ್ನು ಆರಂಭ ಮಾಡಬೇಕು ಅಂತಾದರೆ, ಮನೆಯಲ್ಲಿ ಒಂದು ಮಂಗಳ ಕಾರ್ಯವನ್ನು ಮಾಡಬೇಕು ಅಂತಾದರೆ, ಅದೇ ರೀತಿ ಮೊದಲಿನ ಕಾಲದವರು ರಾಜರೆಲ್ಲ ಯುದ್ಧಕ್ಕೆ ಹೊರಡಬೇಕು ಅಂತಾದರೆ ಗಣಪತಿ ದೇವರನ್ನು ಆರಾಧನೆ ಮಾಡಿಕೊಂಡು ಗಣಪತಿ ದೇವರ ಅನುಗ್ರಹ ಪಡ್ಕೊಂಡು ಮುಂದುವರಿಸ್ತಾ ಇದ್ರು. ಅದೇ ರೀತಿ ವಿಶೇಷವಾಗಿದ್ದು ಸೌತಾಡಕ ಮಹಾಗಣಪತಿ ಕ್ಷೇತ್ರ. ಸಾಮಾನ್ಯ ಒಂದು 12ನೇ ಶತಮಾನದ ಗಣಪತಿ ಅಂತ ಹೇಳ್ತಾ ಇದ್ದಾರೆ. ಆವಾಗ ದನಗಳನ್ನು ಕಾಯ ಗೋಪಾಲರಲ್ಲಿ ವಾಸವಾಗಿದ್ರು. ದನಗಳನ್ನು ಕಾಯ್ತಾ ಕಾಡಿನ ಮಧ್ಯೆ ಬರಬೇಕು ಅಂತಾದ್ರೆ ಕಾಡಲ್ಲಿ ಅವರಿಗೆ ಸಿಕ್ಕಿರುವಂತಹ ಗಣಪತಿ. ಅವರು ಪೂಜೆ ಮಾಡ್ತಾ ಇದ್ರು. ಜೀವನಕ್ಕಾಗಿ ಬೆಳೀತಿದ್ದಂತಹ ಸೌತೆಕಾಯಿ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ರು. ಅದಕ್ಕಾಗಿ ಸೌತಾಡಕ ಅಂತ ಹೆಸರು ಬಂತು ಕ್ಷೇತ್ರಕ್ಕೆ. ಅವ್ರು ಅದೇ ರೀತಿ ಪೂಜೆ ಮಾಡಿದ ಕಾರಣ ಗಣಪತಿ ಅದೇ ಪ್ರೀತಿ ಆಗಿತ್ತು. ಕಾಡಲ್ಲೇ ಪೂಜೆ ಮಾಡುವಂಥದ್ದು ಗಣಪತಿಗೆ ಪ್ರೀತಿ ಆಗಿತ್ತು. ಮುಂದಿನವರು ಬಂದು ಗುಡಿ ಕಟ್ಟಲಿಕ್ಕೆ ತುಂಬಾ ಸಾರಿ ಪ್ರಯತ್ನ ಮಾಡಿದ್ರು, ಆದ್ರೆ ಗುಡಿ ಕಟ್ಟಲಿ ಆಗ್ಲಿಲ್ಲ ಅವರಿಂದ. ಗಣಪತಿ ಸ್ವಪ್ನದಲ್ಲಿ ಹೇಳಿದಂತೆ, ನೀವು ಗುಡಿ ಕಟ್ಟೋದು ಬೇಡ, ಗುಡಿ ಕಟ್ಟುವಂತಹ ಶಕ್ತಿ ನಿಮ್ಮಲ್ಲಿದ್ರೆ ಅದರ ಶಿಖರ ಕಾಶಿ ವಿಶ್ವನಾಥನೇ ಕಾಣುವಷ್ಟು ಎತ್ತರಕ್ಕೆ ಕಟ್ಟಬೇಕು, ಅದು ಒಂದೇ ದಿನದಲ್ಲಿ ಕಟ್ಟಿ ಮುಗಿಸ್ಬೇಕು ಅಂತ ಅಪ್ಪಣೆ ಮಾಡಿದ್ರು. ಅಂದ್ರೆ ಗಣಪತಿಯ ಗುಡಿ ಗೋಪುರ ಯಾವುದು ಬೇಡ, ಅವರಿಗೆ ಬೇಕಾಗಿರೋದು ಪ್ರಕೃತಿ ಮಾತ್ರ. ಅದಕ್ಕಾಗಿ ಇವತ್ತಿಗೂ ಬಯಲಲ್ಲೇ ನಿಂತಿರೋಂಥ ಗಣಪತಿ. ಗಂಟೆಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೆ. ಕೆಲಸ ಆದ್ಮೇಲೆ ಬಂದು ಗಂಟೆಗಳು ಅಥವಾ ಬೇರೆ ಬೇರೆ ಸೇವೆಗಳನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ವಿಶೇಷವಾಗಿ ಮಾಘ ಶುದ್ಧ ಚೌತಿಗೆ ಗಣಪತಿಗೆ ಒಂದು ವಿಶೇಷವಾದಂತಹ ಮೂಡಪ್ಪ ಸೇವೆ ಅಂತೇಳಿ ನಡೀತದೆ. ಗಣಪತಿ ದೇವರಿಗೆ ಕಬ್ಬಿನಿಂದ ಒಂದು ಬೇಲಿಯನ್ನು ನಿರ್ಮಾಣ ಮಾಡಿಕೊಂಡು ಅದರೊಳಗಡೆ ಅಪ್ಪಗಜ್ಜೆಯಿಂದ ಅಭಿಷೇಕ ಮಾಡಿ ಮಹಾರಂಗ ಪೂಜೆ ಅಂತ ಹೇಳಿ ಮಾಡಿ ವಿಶೇಷವಾದಂತಹ ಪೂಜೆಯನ್ನು ಇಲ್ಲಿ ಮಾಡ್ತೇವೆ. ಪ್ರತಿನಿತ್ಯ ಗಣಪತಿ ದೇವರಿಗೆ ಭಕ್ತಾದಿಗಳು ಪ್ರಾರ್ಥನೆ ಮಾಡಿಕೊಂಡಾಗೆ ರಂಗ ಪೂಜಾದಿಗಳು ಅಥವಾ ಅಪ್ಪಗಜ್ಜಾಯ ಪಂಚಗಜ್ಜಾಯ ಸೇವೆಗಳನ್ನ ಭಕ್ತಿಯಿಂದ ಮಾಡಿಕೊಂಡು ಗಣಪತಿಯ ಅನುಗ್ರಹ ಪಡ್ಕೊಂಡು ಕ್ಷೇತ್ರದಿಂದ ಹೊರಡ್ತಾ ಇದ್ದಾರೆ. ಆರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸಂಕಟೇ ಚೈವ ವಿಘ್ನಸ್ತಸ್ಯ ನ ಜಾಯತೆ. ಕೇಳಿದ್ರಲ್ಲ, ಇಲ್ಲಿನ ಕ್ಷೇತ್ರ ಪುರೋಹಿತರ ಮುಖದಿಂದ ಬಂದಂಥದ್ದು. ವಿದ್ಯಾರಂಭೆ ವಿವಾಹೇ ಚ ಅಂತ, ವಿದ್ಯಾ ಆರಂಭಕ್ಕೆ ಅಥವಾ ವಿವಾಹದ ಆರಂಭಕ್ಕೆ ಅಥವಾ ಮನೆಯ ಆರಂಭಕ್ಕೆ ಈ ಗಣಪತಿಯನ್ನು ಪ್ರಾರ್ಥನೆ ಮಾಡಿದರೆ ಆ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ನಿರ್ವಿಘ್ನವಾಗಿ ನಮ್ಮ ಎಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಸಂಗ್ರಾಮೇ ಸಂಕಟೇ ಚೈವ ಅಂತ. ಸಂಗ್ರಾಮ ಅಂತಂದ್ರೆ ಯುದ್ಧ ಅಂತ. ಯುದ್ಧ ಅಂದ್ರೆ ಈಗಿನ ಯುದ್ಧ ಅಲ್ಲ. ಯುದ್ಧ ಅಂತಂದ್ರೆ ನಮ್ಮ ಮನೆಯ ಕೆಲವೊಂದು ಪರಿಸ್ಥಿತಿಗಳು ಅಥವಾ ನಮ್ಮ ಮನೆಯಲ್ಲಿರ್ತಕ್ಕಂತಹ ಕಲಹಗಳನ್ನ ನಿವಾರಣೆ ಮಾಡಬೇಕು ಅಂದ್ರೂ ಕೂಡ ಇಲ್ಲಿ ಬಂದು ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿ ಗಂಟೆ ಕಟ್ಟಿ ಹೋದರೆ ಅವರ ಪ್ರಾರ್ಥನೆ ಪೂರ್ಣ ಆಗ್ತದೆ ಎಂಬುದಾಗಿ ಅರ್ಚಕರ ಮಾತು. ಹಾಗೆ ತಾವೆಲ್ಲ ಭಕ್ತಾದಿಗಳು ವಸುನಿಧಿ ಯೂಟ್ಯೂಬ್ ಚಾನಲ್ನ ನೋಡುವಂಥವರೆಲ್ಲರೂ ಕೂಡ ಈ ಧರ್ಮಸ್ಥಳಕ್ಕೆ ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಾಗ ಇಲ್ಲಿ ಬಂದು ಆ ಸೌತಡ್ಕ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಂಟೆ ಕಟ್ಟಿ ನಿಮ್ಮ ಹರಕೆಯ ಪ್ರಕಾರ ಪೂಜೆ ಮಾಡಿಸ್ತೀರೋ, ಹೋಮ ಮಾಡಿಸ್ತೀರೋ, ಮತ್ತೆ ಇಲ್ಲ ಬಂದು ಗಂಟೆಯನ್ನು ಕಟ್ತೀರೋ, ಅದನ್ನು ನಿಮ್ಮ ಪ್ರಾರ್ಥನೆ ಮೂಲಕವಾಗಿ ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿ ಗಂಟೆ ಕಟ್ಟಿ ಮತ್ತೆ ಪುನಃ ಭಗವಂತನ ದರ್ಶನ ಆಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಪುನರ್ದರ್ಶನ ಪ್ರಾಪ್ತಿರಸ್ತು. ಇದೇ ರೀತಿಯಾಗಿ ಮತ್ತೊಂದು ಹೊಸದಾದ ವಿಡಿಯೋಗಳಿಗೆ ವಸುನಿಧಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.